ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗಂತೂ ಪ್ರತಿಯೊಬ್ಬರು ತಮ್ಮದೇ ಜೀವನನ ತುಂಬ ಆಡಂಬರವಾಗಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಸ್ತುಗಳನ್ನ ಇರ್ಬೋದು, ಇಲ್ಲಾಂದ್ರೆ ಜಮೀನುಗಳಿರ್ಬೋದು, ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಇಲ್ಲಾಂದ್ರೆ ಗೋಲ್ಡ್ ಇರ್ಬೋದು, ಏನೋ ಒಂದು ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಕೆಲಸಲ್ಲಿ ನಮ್ಮಲ್ಲಿ ಹಣ ಇಲ್ಲ ಅಂದ್ರೂ ನಾವು ಏನಾದರೂ ಒಂದು ಪರ್ಚೇಸ್ ಮಾಡ್ತಾನೆ ಇರ್ತೀವಿ. ಆಗ ಏನು ಮಾಡಬೇಕಾಗುತ್ತೆ, ನಾವು ನಮ್ಮಲ್ಲಿ ಹಣ ಇಲ್ಲ ಅಂದಾಗ ಕೆಲವು ಐಟಮ್ಗಳನ್ನ ನಾವು ಪರ್ಚೇಸ್ ಮಾಡಬೇಕು. ಒಂದು BMW ಕಾರ್ ಪರ್ಚೇಸ್ ಮಾಡ್ಬೇಕಂದ್ರೆ 40 ಲಕ್ಷ 50 ಲಕ್ಷ ಆಗೋದಾಗ, ನಮ್ಮಲ್ಲಿ 5 ಲಕ್ಷ ಇದ್ದಾಗ ಆ ಕಾರ್ ನಾವು ತಗೊಳ್ಬೇಕಂದಾಗ ಏನು ಮಾಡಬೇಕು? ಲೋನ್ಗೆ ಅಪ್ಲೈ ಮಾಡಬೇಕು. ಅದೇ ರೀತಿಯಲ್ಲಿ ಮನೆ ತಗೊಳ್ಬೇಕಂದಾಗ 10 ಲಕ್ಷ ಇದ್ದು 50 ಲಕ್ಷದ ರೂಪಾಯಿ ಮನೆ ತಗೊಳ್ಬೇಕಂದಾಗ ಏನು ಮಾಡಬೇಕು? ಲೋನ್ ತಗೊಳ್ಬೇಕು. ನಾವು ಲೋನ್ ತಗೊಳ್ಬೇಕಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯ ಲೋನ್ಗಳಿದೆ. ಯಾವ ರೀತಿ ಲೋನ್ಗಳಿದೆ ಅಂದರೆ, ನಮ್ಮಲ್ಲಿ 2 ಥರ ಲೋನ್ ಇದೆ. ಒಂದು ಸೆಕ್ಯೂರ್ಡ್ ಲೋನು, ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನು. ಸೆಕ್ಯೂರ್ಡ್ ಲೋನ್ ಅಂದ್ರೇನು, ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೇನು, ಸೆಕ್ಯೂರ್ಡ್ ಲೋನಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಅನ್ಸೆಕ್ಯೂರ್ಡ್ ಲೋನಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಎಲ್ಲ ಡೀಟೇಲ್ಸ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರಿಂದ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ತಾರೆ ನೋಡಿದಾಗ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಈಗ ತಿಳ್ಕೊಳ್ಳೋಣ ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು ಅಂತ. ಸೆಕ್ಯೂರ್ಡ್ ಅಂದಿದ ತಕ್ಷಣ ಸುರಕ್ಷತೆಯ ಲೋನು. ಸೆಕ್ಯೂರ್ಡ್ ಲೋನ್ ಅಂದಿದ ತಕ್ಷಣ ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ಲೋನ್ ತಗೊಳ್ಳೋವಾಗ ನೀವು ಕೊಲ್ಯಾಟ್ರಲ್ ಆಗಿ ಸೆಕ್ಯೂರಿಟಿ ಕೊಡಬೇಕಾಗತ್ತೆ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂದಿದ ತಕ್ಷಣ ನಿಮ್ಮ ಮನೆನ ಅಡ ಇಡೋದು, ಇಲ್ಲಾಂದ್ರೆ ನಿಮ್ಮ ಸೈಟ್ನ ಅಡ ಇಡೋದು, ಇಲ್ಲಾಂದ್ರೆ ನಿಮ್ಮ ಕಾರ್ನ ಅಡ ಇಡೋದು, ಇಲ್ಲಾಂದ್ರೆ ಯಾರಾದರೂ ಗ್ಯಾರಂಟರ್ ಕೊಡೋದು. ಈ ಎಲ್ಲ ಲೋನುಗಳು ಕಂಪ್ಲೀಟ್ ಆಗಿ ಸೆಕ್ಯೂರ್ಡ್ ಲೋನು. ಯಾಕಂದ್ರೆ ಬ್ಯಾಂಕ್ಗೆ ಇನ್ ಕೇಸ್ ಏನಾದ್ರು ನೀವೇನು ನಾಳೆ ದುಡ್ಡು ಕಟ್ಟಲಿಲ್ಲ ಅಂದ್ರೆ, ನೀವು ಯಾವುದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಟ್ಟಿದ್ದೀರ ಬ್ಯಾಂಕ್ಗಳಿಗೆ, ಆ ಸೆಕ್ಯೂರಿಟಿನ ಅವರು ಲಿಕ್ವಿಡೇಟ್ ಮಾಡ್ಕೊಂಡು ಆ ಲೋನ್ನ ಕ್ಲೋಸ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಈ ತರ ಲೋನ್ಗಳನ್ನ ಸೆಕ್ಯೂರ್ಡ್ ಲೋನ್ ಅಂತಾರೆ. ನಾರ್ಮಲ್ ಆಗಿ ಸೆಕ್ಯೂರ್ಡ್ ಲೋನ್ ಎಲ್ಲಾನು ಲಾಂಗ್ ಟರ್ಮ್ ಲೋನ್ಸ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಹೌಸಿಂಗ್ ಲೋನ್ ಇರ್ಬೋದು, ಹೌಸಿಂಗ್ ಲೋನು 10 years 15 years 25 years ವರೆಗೂ ನಿಮಗೆ ಲೋನ್ ಕೊಡ್ತಾರೆ. ಅದೇ ರೀತಿ ಕಾರ್ ಲೋನ್ ಕೂಡ ನಿಮಗೆ 7 ವರ್ಷದವರೆಗೂ ನಿಮಗೆ ಲೋನ್ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ಗೋಲ್ಡ್ ಲೋನ್ ಕೂಡ 3 ವರ್ಷ 5 ವರ್ಷ ಈ ರೀತಿಯಲ್ಲಿ ನಿಮಗೆ ಲೋನ್ ಕೊಡ್ತಾರೆ. ಯಾಕಂದ್ರೆ ನೀವು ಸೆಕ್ಯೂರ್ಡ್ ಲೋನ್ ತಗೊಂಡಾಗ ಬ್ಯಾಂಕ್ಗೆ ಖಂಡಿತ ಗ್ಯಾರಂಟಿ ಇರುತ್ತೆ. ಈ ಅಸೆಟ್ಸ್ನ ನಾವು ಮುಟ್ಗೋಲು ಹಾಕೊಳ್ಬೋದು. ಈ ರೀತಿ ಮುಟ್ಗೋಲು ಹಾಕೊಂಡ್ರೋ ಅಸೆಟ್ನ ನಾವು ಮಾರಿ ಆದರೂ ಕೂಡ ನಮ್ಮ ಹಣನ ವಾಪಸ್ ತಗೊಳ್ಬೋದು ಅನ್ನೋ ಗ್ಯಾರಂಟಿ ಬ್ಯಾಂಕ್ಗಳಿಗೆ ಇರೋದ್ರಿಂದ ಅವರು ನಿಮ್ಮ ಲೋನು ಜಾಸ್ತಿ ವರ್ಷ ತೀರ್ಸೋದನ್ನು ಅವ್ರು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರೋದು ಬರ್ತಾ ಇರುತ್ತೆ, ಅದ್ರ ಜೊತೆಯಲ್ಲಿ ಗ್ಯಾರಂಟಿನೂ ಇರೋದ್ರಿಂದ ಅವ್ರಿಗೆ ನೀವೇನಿಟ್ಟಿದ್ರೋ ಅದನ್ನ ಮಾರೋ ಅಧಿಕಾರನೂ ಇರೋದ್ರಿಂದ ಅವರು ಯಾವುದೇ ರೀತಿಯಲ್ಲಿ ಹಿಂಜರಿಯೋದಿಲ್ಲ. ಸೆಕ್ಯೂರ್ಡ್ ಲೋನ್ ತಗೊಳ್ಬೇಕಂದಾಗ ನಿಮ್ಮಲ್ಲಿ ಸಿಬಿಲ್ ಸ್ಕೋರ್ ತುಂಬಾ ಕಡಿಮೆ ಇದ್ರೂ, ಸ್ವಲ್ಪ ಕಡಿಮೆ ಇದ್ರೂ ಕೂಡ ನಿಮ್ಗೆ ಈಸಿಯಾಗಿ ಲೋನ್ ಸಿಕ್ಬಿಡುತ್ತೆ. ಯಾಕಂದ್ರೆ ನಿಮ್ಗೆ ಇಲ್ಲಿ ಅಸೆಟ್ಸ್ ತಗೊಂಡಿರ್ತಾರೆ, ಪ್ಲಸ್ ಗ್ಯಾರಂಟರ್ನ ತಗೊಂಡಿರೋದ್ರಿಂದ ನಿಮ್ಗೆ ಈಸಿಯಾಗಿ ಲೋನ್ ಸಿಕ್ಬಿಡುತ್ತೆ. ಮತ್ತೆ ನೀವು ಸೆಕ್ಯೂರ್ಡ್ ಲೋನಲ್ಲಿ ನೀವು ಲೋನ್ ತಗೊಂಡಾಗ ನಿಮಗೆ ಇಂಟ್ರೆಸ್ಟ್ ರೇಟು ಕೂಡ ತುಂಬಾ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಮನೆ ಲೋನು, ಕಾರ್ ಲೋನು, ಗೋಲ್ಡ್ ಲೋನು ಇವೆಲ್ಲಾನು ಇಂಟ್ರೆಸ್ಟ್ ರೇಟು ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಪರ್ಸನಲ್ ಲೋನು, ಇಲ್ಲಾಂದ್ರೆ ಕ್ರೆಡಿಟ್ ಕಾರ್ಡ್ ಲೋನು. ಈ ತರ ಲೋನ್ಗಳಿಗೆಲ್ಲ ಕಂಪೇರ್ ಮಾಡಿದಾಗ ಸೆಕ್ಯೂರ್ಡ್ ಲೋನ್ಗೆ ಬಡ್ಡಿ ತುಂಬಾ ಕಡಿಮೆ ಇರುತ್ತೆ. ಸೆಕ್ಯೂರ್ಡ್ ಲೋನ್ ಅಲ್ಲಿ ಏನಂದ್ರೆ ಬ್ಯಾಂಕ್ಗೆ ರಿಸ್ಕ್ ಕಡಿಮೆ ಇರುತ್ತೆ. ಆದ್ರಿಂದ ಬ್ಯಾಂಕ್ಗಳವರು ಈಸಿಯಾಗಿ ಲೋನ್ನ ಡಿಸ್ಪರ್ಸ್ ಮಾಡಿಬಿಡ್ತಾರೆ. ಈಗ ತಿಳ್ಕೊಳ್ಳೋಣ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು. ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಇಲ್ಲಿ ಯಾವುದೇ ಗ್ಯಾರಂಟಿ ಇಡೋಗಿಲ್ಲ. ಯಾವುದೇ ರೀತಿಯಲ್ಲಿ ಬ್ಯಾಂಕ್ಗೆ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಇರ್ಬೋದು, ಯಾವುದೇ ಈ ರೀತಿಯ ಡಾಕ್ಯುಮೆಂಟ್ಗಳನ್ನ ಇಲ್ಲಾಂದ್ರೆ ಅಸೆಟ್ನ ಬ್ಯಾಂಕ್ಗೆ ಕೊಲ್ಯಾಟ್ರಲ್ ಆಗಿ ಇಡೋ ನೆಸೆಸರಿ ಇರೋದಿಲ್ಲ. ಇದು ಅನ್ಸೆಕ್ಯೂರ್ಡ್ ಲೋನ್ ಅಂತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗ್ಯಾರಂಟರ್ ಇಲ್ದರೇ ನಿಮಗೆ ಲೋನ್ ಕೊಡ್ತಾರೆ. ಇಂಥದಕ್ಕೆ ಅನ್ಸೆಕ್ಯೂರ್ಡ್ ಲೋನ್ ಅಂತಾರೆ. ನಾರ್ಮಲ್ ಆಗಿ ಅನ್ಸೆಕ್ಯೂರ್ಡ್ ಲೋನ್ ಅಂದಿದ ತಕ್ಷಣ ನಿಮಗೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಇಂಟ್ರೆಸ್ಟ್ ಆಗ್ತಾರೆ. ಅನ್ಸೆಕ್ಯೂರ್ಡ್ ಲೋನ್ ಅಂದಿದ ತಕ್ಷಣ ನಿಮ್ಮ ಪರ್ಸನಲ್ ಲೋನ್ ಇರ್ಬೋದು, ಇಲ್ಲಾಂದ್ರೆ ಸ್ಟೂಡೆಂಟ್ ಲೋನ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಲೋನ್ ಇರ್ಬೋದು. ಈ ಎಲ್ಲ ಲೋನ್ಗಳಲ್ಲೂ ಕೂಡ ನಿಮಗೆ ಯಾವುದೇ ಗ್ಯಾರಂಟರು, ಯಾವುದೇ ಸೆಕ್ಯೂರಿಟಿ ಇಲ್ದಿರನೇ ನಿಮಗೆ ಲೋನ್ ಕೊಡೋದಕ್ಕೆ ಇದನ್ನ ಅನ್ಸೆಕ್ಯೂರ್ಡ್ ಲೋನ್ ಅಂತಾರೆ. ಇಲ್ಲಿ ನಾರ್ಮಲ್ ಆಗಿ ಈ ತರ ಅನ್ಸೆಕ್ಯೂರ್ಡ್ ಲೋನ್ ಕೊಡ್ಬೇಕಂದಾಗ ನಿಮ್ಮಲ್ಲಿ ಸಿಬಿಲ್ ಸ್ಕೋರ್ನ ಚೆನ್ನಾಗಿ ಅವರು ವ್ಯಾಲಿಡೇಟ್ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಇದ್ದಾಗ ಮಾತ್ರ ಅವರು ನಿಮಗೆ ಲೋನ್ ಕೊಡ್ತಾರೆ ಅನ್ಸೆಕ್ಯೂರ್ಡ್ ಲೋನ್ ಅಲ್ಲಿ. ಅನ್ಸೆಕ್ಯೂರ್ಡ್ ಲೋನ್ ಕೊಡ್ಬೇಕಂತ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಏನಿದೆ,
ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಏನಿದೆ, ನೀವು ಯಾವ ರೀತಿಯಲ್ಲಿ ಬ್ಯಾಂಕ್ಗಳಿಗೆ ಹಣ ವಾಪಸ್ ಕೊಡ್ತಾ ಇದ್ದೀರಾ, ಯಾವಾಗ ಲೋನ್ ತಗೊಂಡಾಗ ನೀವು ಯಾವ ರೀತಿಯಲ್ಲಿ ಬ್ಯಾಂಕ್ಗಳಿಗೆ ಹಣ ವಾಪಸ್ ಕೊಡ್ತಿದ್ದೀರಾ, ಅದನ್ನೆಲ್ಲನೂ ಅವರು ನೋಡಿಕೊಂಡು ನಿಮಗೆ ಅನ್ಸೆಕ್ಯೂರ್ಡ್ ಲೋನ್ನ ಸ್ಯಾಂಕ್ಷನ್ ಮಾಡೋದು. ನಾರ್ಮಲ್ ಆಗಿ ಅನ್ಸೆಕ್ಯೂರ್ಡ್ ಲೋನ್ ಅಂದಿದ ತಕ್ಷಣ ಬ್ಯಾಂಕ್ಗಳಿಗೆ ಸಾಕಷ್ಟು ರೀತಿಯಲ್ಲಿ ರಿಸ್ಕ್ ಇರುತ್ತೆ. ಯಾಕಂದ್ರೆ ಯಾವುದೇ ಗ್ಯಾರಂಟರ್ ಇಲ್ದಿರನೆ, ಯಾವುದೇ ಅಸೆಟ್ಸ್ನ ಪ್ಲೆಡ್ಜ್ ಮಾಡ್ಕೊಳ್ದಿರನೆ ನಿಮಗೆ ಲೋನ್ ಕೊಡೋದ್ರಿಂದ ಅವ್ರಿಗೆ ಸಾಕಷ್ಟು ರಿಸ್ಕ್ ಇರೋದ್ರಿಂದ ಅವರು ಸಿಬಿಲ್ ನೋಡ್ಕೊಳ್ತಾರೆ, ಮತ್ತೆ ನಿಮ್ಮ ಕ್ರೆಡಿಟ್ ಪೇಮೆಂಟ್ ಹಿಸ್ಟ್ರಿ ಏನಿದೆ ಅದನ್ನ ಚೆಕ್ ಮಾಡಿಕೊಂಡು ಅವೆಲ್ಲ ವ್ಯಾಲಿಡೇಟ್ ಮಾಡಿಕೊಂಡು ಅದಾಗೋದ್ಮೇಲೆ ನಿಮಗೆ ಆ ಥರ ಅನ್ಸೆಕ್ಯೂರ್ಡ್ ಲೋನ್ನ ನಿಮಗೆ ಸ್ಯಾಂಕ್ಷನ್ ಮಾಡೋದು. ಅನ್ಸೆಕ್ಯೂರ್ಡ್ ಲೋನ್ಸ್ ಎಲ್ಲನೂ ತುಂಬ ಲಾಂಗ್ ಟರ್ಮ್ ಲೋನ್ಸ್ ಆಗಿರೋದಿಲ್ಲ. 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಅಷ್ಟು ಮಾತ್ರ ನಿಮಗೆ ಲೋನ್ ಕೊಡ್ತಾರೆ. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 5 ವರ್ಷದವರೆಗೂ ನಿಮಗೆ ಅನ್ಸೆಕ್ಯೂರ್ಡ್ ಲೋನ್ ಸಿಗ್ಬೋದು. ಕ್ರೆಡಿಟ್ ಕಾರ್ಡ್ ಲೋನ್ ಇರ್ಬೋದು, ಸ್ಟೂಡೆಂಟ್ ಲೋನ್ ಇರ್ಬೋದು, ಇಲ್ಲಾಂದ್ರೆ ಪರ್ಸನಲ್ ಲೋನ್ ಇರ್ಬೋದು. ಇವೆಲ್ಲನೂ ಸುಮಾರು ಮ್ಯಾಕ್ಸಿಮಮ್ ಒಂದು 3 ರಿಂದ 5 ವರ್ಷದ ಟೆನ್ಯೂರಲ್ಲೇ ನೀವು ರೀಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಕೂಡ ತುಂಬ ಜಾಸ್ತಿ ಇರುತ್ತೆ ಕಂಪೇರ್ ಟು ಸೆಕ್ಯೂರ್ಡ್ ಲೋನ್ಗೆ. ನಿಮಗೆ ಈಗ ಡೀಟೇಲ್ ಆಗಿ ಅರ್ಥ ಆಗಿರ್ಬೋದು ಸೆಕ್ಯೂರ್ಡ್ ಲೋನ್ ಅಂದ್ರೇನು, ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೇನು, ಏನು ಅಡ್ವಾಂಟೇಜಸ್ಸು, ಏನು ಡಿಸ್ಅಡ್ವಾಂಟೇಜಸ್ಸು, ಯಾವುದ್ರಲ್ಲಿ ಏನು ಬೆನಿಫಿಟ್ಟು, ಯಾವುದ್ರಲ್ಲಿ ಏನು ಬೆನಿಫಿಟ್ ಇಲ್ಲ, ಎಷ್ಟು ಇಂಟ್ರೆಸ್ಟ್ ಆಗ್ತಾರೆ, ಯಾವ ಇಂಟ್ರೆಸ್ಟ್ ಆಗ್ತಾರೆ ಅನ್ನೋದನ್ನೆಲ್ಲಾನು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.